ನಮಸ್ಕಾರ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿರ್ತೀರ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಕಾಲಭೈರವೇಶ್ವರನ ಬೆಟ್ಟಕ್ಕೆ. ಅದು ನಮ್ಮ ಹೊಸದುರ್ಗದಲ್ಲಿದೆ. ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು ಅದು ಬೆಟ್ಟ ಹತ್ತಬೇಕು ಅಂತ. ಆ ದಾರಿ ತೋರಿಸ್ತೀವಿ, ಬನ್ನಿ ಹೇಗೆ ಹೋಗೋದು ಅಂತ ಫುಲ್ ಮೇಲೆ. ಫೈನಲಿ ನಾವು ರೀಚ್ ಆಗಿಬಿಟ್ವಿ. ಇನ್ನೂ ಪೂರ್ತಿ ರೀಚ್ ಆಗಿಲ್ಲ, ಅರ್ಧ ರೀಚ್ ಆಗಿದ್ದೀವಿ. ಗಾಡಿ ವೆಹಿಕಲ್ ಹೋಗೋದಿಷ್ಟೇ, ಮುಂದೆ ವೆಹಿಕಲ್ ಹೋಗೋಕ್ಕೆ ಜಾಗ ಇಲ್ಲ. ಅದಕ್ಕಾಗಿ ನಾವಿಲ್ಲೇ ವೆಹಿಕಲ್ ಪಾರ್ಕಿಂಗ್ ಮಾಡಿ ಹೋಗ್ತಿದ್ದೀವಿ. ನೋಡಿ, ಮೇಲ್ಗಡೆ ವ್ಯೂ ಈ ಥರ ಇದೆ. ಸಕ್ಕತ್ತಾಗಿದೆ ವ್ಯೂ ಮಾತ್ರ ಮೇಲ್ಗಡೆಯಿಂದ. ನಮ್ಮ ಇಡೀ ಹೊಸದುರ್ಗನೇ ಕಾಣುತ್ತೆ. ಇನ್ನೂ ಮೇಲೋದ್ರೆ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಬನ್ನಿ ಗೈಸ್, ಮೇಲೆ ಹೋಗೋಣ. ನಮ್ಮ ಹೊಸದುರ್ಗದ ಬೆಟ್ಟವನ್ನು ಹತ್ತೋಣ. ನಮ್ಮ ಡಿಸ್ಕವರಿ ಚಾನಲ್ ಬೇರೆ ಸಕ್ತಾರಲ್ಲ, ಆ ಥರ ಇವಾಗ ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಹೊಸದುರ್ಗದ ಬೆಟ್ಟವನ್ನು. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತು. ಗಾಯ್ಸ್, ನಾವು ಕುಡಿಯೋಕ್ಕೆ ನೀರು ಏನೂ ತಂದೇ ಇರಲಿಲ್ಲ. ಅದರಿಂದಾಗಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ಹುಡುಗ ಕೂತ್ಕೊಂಡಿದ್ದ. ಅದಕ್ಕೆ ನಾವು ಹೋಗಿ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಹೋಗ್ತಾಯಿದ್ದೀವಿ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ವಿ.
ಗಾಯ್ಸ್ ನಾವು ಹೆಂಗೆಂಗೋ ಮಾಡಿ ಫೈನಲಿ ಕಷ್ಟಪಟ್ಟು ಮೇಲೆ ಬಂದ್ವಿ. ಮೇಲೆ ಬಂದು ನೋಡಿದರೆ ಫುಲ್ಲು ಸಕ್ಕತ್ತಾಗಿ ಕಾಣ್ತಿದೆ. ಇಡೀ ವಸ್ತುರ್ಗಾನೆ ಕಾಣ್ತಿದ್ದು ನೀವೇ ನೋಡ್ತಿರ್ಬೋದು. ಫುಲ್ಲು ಹೆಂಗೆ ಕಾಣ್ತಿದೆ ಅಂದರೆ ನಾವೆಲ್ಲ ಕೂತ್ಕೊಂಡು ಸುಸ್ತಾಗಿ ಕೂತ್ಕೊಂಡೇ ಬಿಟ್ಟೆ ನಾನಂತರೂ. ಫುಲ್ ನೋಡ್ರಿ ವಿ ಥರ ಇದೆ ಫುಲ್ ಮೇಲಿಂದ ಸಕ್ಕತ್ತಾಗಿ ಕಾಣ್ತಾಯಿದೆ ಪಾತ್ರ. ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ, ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಬರ್ರಿ. ಗಾಯ್ಸ್ ಸ್ವಲ್ಪ ಕಾರಣಾಂತರಗಳಿಂದ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಗಾಯ್ಸ್ ಇದು ದೇವಸ್ಥಾನದ ಬ್ಯಾಕ್ ವ್ಯೂ. ಹಿಂದೆಯಿಂದ ನೋಡಿದರೆ ದೇವಸ್ಥಾನ ಈ ಥರ ಕಾಣುತ್ತೆ. ಇಂಡಿಪೆಂಡೆನ್ಸ್ ಡೇ ದಿವಸ ಬಾಟಲ್ ಹಾರಿಸ್ತಾರಲ್ಲ ಅದೇ ಜಾಗ ಇದು. ಹಿಂದೆಯಿಂದ ನೋಡಿದ್ರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ನೀವು ಒಂದ್ಸಲ ಬನ್ನಿ. ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಗಾಯ್ಸ್. ಅಷ್ಟೇ.